ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಸಾಂಗ್ ಆಫ್ ಫ್ರೀಡಮ್ ಬೈ ಸುಬ್ರಹ್ಮಣ್ಯ ಭಾರತಿ. ಈ ಒಂದು ಪದ್ಯದ ಸಾರಾಂಶ, ಸರಳವಾದ ಸಾಲುಗಳಲ್ಲಿ ಈ ಒಂದು ಸಾರಾಂಶವನ್ನು ಕಲಿಯೋಣ. The poet invites us to celebrate it with music and dancing. It is the time to celebrate. We got joyful freedom. ಇದು ಮೊದಲನೇ ಸ್ಟ್ಯಾನ್ಸಾದ ಸಾಲುಗಳಾಗಿರುತ್ತೆ. ಇಲ್ಲಿ ಪೊಯೆಟ್ರವರು ನಮ್ಮನ್ನು ಈ ಒಂದು ಸೆಲೆಬ್ರೇಷನ್ಗೆ ಕರೀತಾ ಇದ್ದಾರೆ ವಿತ್ ಸಾಂಗ್ ಆ್ಯಂಡ್ ಡ್ಯಾನ್ಸಿಂಗ್. ಯಾವುದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂದರೆ ವಿ ಗಾಟ್ ಜಾಯ್ಫುಲ್ ಫ್ರೀಡಮ್. ಇಟ್ ಈಸ್ ದ ಟೈಮ್ ಟು ಸೆಲೆಬ್ರೇಟ್. ಇದು ಆ ಒಂದು ಸಂತೋಷಕರವಾದಂತಹ ಸ್ವತಂತ್ರವನ್ನು ನಾವು ಆಚರಿಸ್ತಕ್ಕಂಥ ಸಮಯ ಅಂತ. ನೌ ದ ಕ್ಯಾಸ್ಟ್ ಸಿಸ್ಟಮ್ ಈಸ್ ಅಬಾಲಿಷ್ಡ್. ವಿ ನೋ ಲಾಂಗರ್ ಹ್ಯಾವ್ ಟು ಬಿ ಅಫ್ರೇಡ್ of foreign authority. Tricksters won't be able to fool us anymore. ಈಗ ನಾವೆಲ್ಲರೂ ಸಹ ನಮ್ಮ ಕ್ಯಾಸ್ಟ್ ಸಿಸ್ಟಮನ್ನು ತೊರೆದು ಹಾಕಿದ್ದೇವೆ, ಬಿಟ್ಬಿಟ್ಟಿದ್ದೇವೆ. ನಾವು ಯಾವುದೇ ಪರದೇಶಿಯರ ಒಂದು ಅಥಾರಿಟಿ, ಅವರ ಅಧಿಕಾರಕ್ಕೆ ನಾವು ಈಗ ಭಯಪಡಬೇಕಾಗಿಲ್ಲ. ಟ್ರಿಕ್ಸ್ಟರ್ಸ್ ವೋಂಟ್ ಬಿ ಏಬಲ್ ಟು ಫೂಲ್ ಅಸ್ ಎನಿಮೋರ್. ಮತ್ತೆ ಯಾವುದೇ ರೀತಿಯ ಟ್ರಿಕ್ಸ್ಟರ್ಸ್ ಅಂದರೆ ಈ ಮಾಯಗಾರರು ಅಥವಾ ಈ ಮಾತುಗಾರರಿಗೆ ನಾವು ಮೂರ್ಖರಾಗೋ ಆ ಒಂದು ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ವಿ ಶುಡ್ ಆಲ್ ರಿಮೈನ್ ಟುಗೆದರ್ ಆ್ಯಂಡ್ ಪುಟ್ ಅವರ್ ಫ್ರೀಡಮ್ ಅಬೋವ್ ಎನಿಥಿಂಗ್ ಎಲ್ಸ್. ವಿ ವೋಟ್ ಟು ವ್ಯಾಲ್ಯೂ ಗ್ರೇಸ್ ಆ್ಯಂಡ್ ಈಕ್ವಾಲಿಟಿ. ಈಕ್ವಾಲಿಟಿ ಈಸ್ ದ ರಿಯಲ್ ಎಲಿಗೆನ್ಸ್ ಆ್ಯಂಡ್ ಫ್ರೀಡಮ್ ಈಸ್ ಅವರ್ ಶೇರ್ಡ್. ಇಲ್ಲಿ ನಾವೆಲ್ಲರೂ ಸಹ ಒಟ್ಟಾಗಿ ಈ ಸ್ವತಂತ್ರವನ್ನು ಎಲ್ಲದಕ್ಕಿಂತ ಹೆಚ್ಚಿನ ಒಂದು ಸ್ಥಾನದಲ್ಲಿ ಇಡೋಣ. ನಾವೆಲ್ಲರೂ ಸಹ ಸಮಾನತೆಗೆ ಒಳಗಾಗೋಣ, ಎಲ್ಲರೂ ಸಮಾನರಾಗಿ ಕಾಣೋಣ. ಈ ಸಮಾನತೆ ಅಂತಕ್ಕಂಥದ್ದು ನಮ್ಮ ಈ ಸ್ವತಂತ್ರದ ಮೂಲಕ ಎಲ್ಲರಿಗೂ ಸಹ ಹಂಚೋಣ ಅಂತ ಹೇಳ್ತಾರೆ. ಹಿ ಪ್ರಾಮಿಸಸ್ ದಟ್ ದೇ ವಿಲ್ ಬ್ಲೋ ದ ವಿಕ್ಟರಿ ಟ್ರಂಪೆಟ್ ಆ್ಯಂಡ್ ಅನೌನ್ಸ್ ದ ಟ್ರೂತ್ ಟು ಎವ್ರಿ ಒನ್. ಅಂದರೆ ನಾವು ಎಲ್ಲರಿಗೂ ಸಹ ನಾವು ಜಯಗಳಿಸಿದ್ದೇವೆ ಅಂತಕ್ಕಂಥದ್ದನ್ನು ಒಂದು ಶಂಖವನ್ನು ಓದುವ ಮೂಲಕ ಈ ಸತ್ಯವನ್ನು ಎಲ್ಲರಿಗೂ ಸಾರೋಣ. ಎವ್ರಿ ಒನ್ ಈಸ್ ಬಾರ್ನ್ ಈಕ್ವಲ್. ಲೈಸ್ ಆ್ಯಂಡ್ ಡಿಸಾನೆಸ್ಟಿ ಹ್ಯಾವ್ ನೋ ಪ್ಲೇಸ್ ಹಿಯರ್. ನಾವೆಲ್ಲರೂ ಸಹ ಸಮಾನರಾಗಿ ಹುಟ್ಟಿದ್ದೇವೆ. ಇಲ್ಲಿ ಸುಳ್ಳು ಮತ್ತು ಡಿಸ್ಆನೆಸ್ಟಿ ಅಂದರೆ ನಿಷ್ಠತೆ, ಡಿಸಾನೆಸ್ಟಿ ಅಂದಾಗ ಅನಿಷ್ಠತೆ ಅಂತ ಕರಿತೀವಿ. ಅಂದರೆ ನಾವೆಲ್ಲರೂ ಈಗ ನಿಷ್ಠಾವಂತರಾಗಿದ್ದೇವೆ ಅಂತಕ್ಕಂಥದ್ದನ್ನು ಇಲ್ಲಿ ಆ ಸುಳ್ಳು ಮತ್ತು ಆ ಡಿಸಾನೆಸ್ಟಿಗೆ ಈಗ ಸ್ಥಳವಿಲ್ಲ ಅಂತ. ಡೆಸ್ಟ್ರಕ್ಷನ್ ಹ್ಯಾಡ್ ಕಮ್ ಟು ಅನ್ ಎಂಡ್ ಆ್ಯಂಡ್ ದಟ್ ಓನ್ಲಿ ಗುಡ್ ಮ್ಯಾನ್ ಆರ್ ಗ್ರೇಟ್. ಇಲ್ಲಿ ಡೆಸ್ಟ್ರಕ್ಷನ್, ಆ ಒಂದು ಪರಕೀಯರ ಆ ಡೆಸ್ಟ್ರಕ್ಷನ್ ಅನ್ನೋದು ಎಂಡ್ ಆಗಿದೆ. ಈಗ ಏನಿದ್ದರೂ ಸಹ ಒಳ್ಳೆಯವರು ಮಾತ್ರವೇ ಗ್ರೇಟ್. ಗುಡ್ ಮೆನ್ ಆರ್ ಗ್ರೇಟ್. ವಿ ಟ್ರೀಟ್ ಫಾರ್ಮರ್ಸ್, ಲೇಬರ್ಸ್ ಆ್ಯಂಡ್ ಎವ್ರಿ ಒನ್ ಎಲ್ಸ್ ವಿತ್ ರೆಸ್ಪೆಕ್ಟ್ ದೇ ಡಿಸರ್ವ್. ಈಗ ನಾವೆಲ್ಲರೂ ಸಹ ರೈತರನ್ನು, ಕಾರ್ಮಿಕರನ್ನು ಎಲ್ಲರನ್ನೂ ಸಹ ಅವರಿಗೆ ಗೌರವ ಕೊಟ್ಟು ನೋಡೋಣ. ಹಿ ಕ್ಲೈಮ್ಸ್ ಇಂಡಿಯಾ ಈಸ್ ಅವರ್ ಓನ್ ಲ್ಯಾಂಡ್. ಇಟ್ ಈಸ್ ಆಲ್ವೇಸ್ ಅವರ್ಸ್ ಓನ್. No nation enslave us ever again. We should fulfill our responsibilities and worship God. ಇಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, ಈ ಭಾರತ ನಮ್ಮ ಸ್ವಂತ ಭೂಮಿ, ಇದು ಇನ್ನೆಂದಿಗೂ ಇದು ನಮ್ಮದೇ ಆಗಿರುತ್ತೆ. ನೋ ನೇಷನ್ ಎನ್ಸ್ಲೇವ್ ಅಸ್ ಎವರ್ ಅಗೇನ್. ಮತ್ತು ಯಾವುದೇ ದೇಶ ನಮ್ಮನ್ನು ಅಡಿಯಾಳಾಗಿ ಮಾಡಿಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ವಿ ಶುಡ್ ಫುಲ್ಫಿಲ್ ಅವರ್ ರೆಸ್ಪಾನ್ಸಿಬಿಲಿಟೀಸ್. ನಮ್ಮೆಲ್ಲರ ಜವಾಬ್ದಾರಿಗಳನ್ನು ನಾವು ಫುಲ್ಫಿಲ್ ಮಾಡ್ತಾ ಆ್ಯಂಡ್ ವರ್ಷಿಪ್ ದಿ ಗಾಡ್, ದೇವರ ಕೃಪೆಗೆ ಪಾತ್ರರಾಗೋಣ, ದೇವರನ್ನು ನಾವು ಪೂಜಿಸೋಣ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಈ ಒಂದು ಸಾಲುಗಳಲ್ಲಿ ನೀಡಿರ್ತಕ್ಕಂತಹ ಸಮರಿಯ PDF ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ಆ PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.